ಫ್ರೆಂಡ್ಸ್, ಹೆಲೋ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ಕೊಳ್ತೀನಿ. ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಅಲ್ಲದೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಶಾಲಿನಿಸ್ ಫ್ಯಾಂಟಸಿ ಕನ್ನಡ. ಫ್ರೆಂಡ್ಸ್, ಈಗ ಇನ್ನೇನು ರಜೆಗಳು ಮುಗಿತಾ ಇದೆ ಮಕ್ಕಳದು. ತುಂಬ ದಿನ ಅಂದ್ಕೊಳ್ತಾ ಇದ್ವಿ ಐಕ್ಯಾ ಶೋರೂಮ್ಗೆ ಹೋಗಿ ಬರೋಣ ಅಂದ್ಬಿಟ್ಟು. ಬಟ್ ಕೆಲವೊಂದು ಕಾರಣಾಂತರಗಳಿಂದ ನಮಗೆ ಬರೋದಕ್ಕೆ ಸಾಧ್ಯ ಆಗಿರಲಿಲ್ಲ. ಕೊನೆಗೂ ಇವತ್ತು ಹೋಗಿ ಬಂದುಬಿಡೋಣ. ಇನ್ನೇನು ಮಧ್ಯದಲ್ಲಿ ಯಾವಾಗಲೂ ಬರೋದಕ್ಕೆ ಆಗೋದಿಲ್ಲ, ಮಕ್ಕಳು ಸ್ಕೂಲೆಲ್ಲ ಸ್ಟಾರ್ಟ್ ಆದರೆ ಅಂತ ಅಂದ್ಕೊಂಡು ಬಂದಿದ್ದೀವಿ. ಅದು ಬೇರೆ ಫಸ್ಟ್ ಟೈಮ್ ಬರ್ತಾ ಇರೋದ್ರಿಂದ ಎಲ್ಲನೂ ಸ್ವಲ್ಪ ಕನ್ಫ್ಯೂಸಲ್ಲಿದ್ವಿ. ಯಾವ ಕಡೆ ಪಾರ್ಕಿಂಗು, ಯಾವ ಕಡೆ ಎಕ್ಸಿಟು, ಎಂಟ್ರೆನ್ಸು ಪ್ರತಿಯೊಂದೂ. ಬಟ್ ತುಂಬಾ ಟ್ರಾಫಿಕ್ ಇತ್ತು. ನಾವು ನೈಸ್ ರೋಡ್ ಮೇಲಿಂದ ಬಂದಿದ್ದು. ಸೊ ನಮಗೆ ನೈಸ್ ರೋಡಿಂದ ಬಂದರೆ ಹತ್ರ ಆಗುತ್ತೆ ಅಂದ್ಬಿಟ್ಟು ಆ ಕಡೆಯಿಂದನೇ ಬಂದಿದ್ದು. ಸೊ ನಮಗೆ ಟೈಮ್ ಹಿಡಿದಿದ್ದು ಒಂದು 45 to 50 ಮಿನಿಟ್ಸ್ ಆಯಿತು ಅಂತ ಹೇಳ್ಬೋದು ಇಲ್ಲಿಗೆ ಬರೋದಕ್ಕೆ. ಸಾಟರ್ಡೆ ಸಂಡೇ ಆಲ್ಮೋಸ್ಟ್ ಅಲ್ಲೂ ಬ್ಯಾಂಗ್ಳೂರಲ್ಲಿ ಟ್ರಾಫಿಕ್ ಇದ್ದೇ ಇರುತ್ತೆ, ಗೊತ್ತೇ ಇದೆ. ಡೈಲಿ ಇರೋದಕ್ಕಿಂತ ಸ್ವಲ್ಪ ಹೆವಿ ಟ್ರಾಫಿಕ್ ಇರುತ್ತೆ ಅಂತ ಹೇಳ್ಬೋದು. ಸರಿ ಹೋಗಿ ಬರೋಣ ಅಂದ್ಬಿಟ್ಟು ನಮ್ಮನೆಯವರು ಮತ್ತು ಮಕ್ಕಳು ಎಲ್ಲರೂ ಸಿಗೋದು ಸಾಟರ್ಡೆ ಸಂಡೇ. ಹಾಗಾಗಿ ಬಂದ್ವಿ. ನಮಗೆ ಮೆಟ್ರೋದಲ್ಲಿ ಬರೋಣ ಅಂದ್ಕೊಂಡ್ವಿ. ಬೇಡ, ಇಷ್ಟು ದೂರ ಹೋಗ್ತಾ ಇದ್ದೀವಾ, ಅಲ್ಲದೆ ಏನಾದರೂ ನಾವಲ್ಲಿ ಕೆಲವೊಂದಿಷ್ಟು ಏನಾದರೂ ಪರ್ಚೇಸ್ ಮಾಡಿದಾಗ ಅದನ್ನೆಲ್ಲ ಕ್ಯಾರಿ ಮಾಡೋದಕ್ಕೆ ಮಕ್ಕಳನ್ನೂ ಇಟ್ಕೊಂಡು ಕಷ್ಟ ಆಗುತ್ತೆ ಅಂದ್ಬಿಟ್ಟು ನಾವು ಕಾರಲ್ಲೇ ಬಂದ್ವಿ. ಹಾಗಾಗಿ ಬಂದ ತಕ್ಷಣ ನಾವು ಅಲ್ಲಿ ಊಟ ಮಾಡ್ಕೊಂಡು ಬಿಟ್ಟಿದ್ದು. ಈಗ ಟೈಮ್ ಬಂದುಬಿಟ್ಟು ಒಂದು 3:30 ಆಗಿದೆ. ಸಾರಿ ಫ್ರೆಂಡ್ಸ್, 3:30 ಏನು 2:40 ಆಗಿತ್ತು ಅನಿಸುತ್ತೆ. ನಾವು ಅಲ್ಲಿ ಬಿಟ್ಟಾಗ 2 o'clock ಹತ್ತತ್ರ ಆಗಿತ್ತು. ಸೊ ಊಟ ಎಲ್ಲ ಮಾಡಿಕೊಂಡು ಬಂದಿದ್ದು. ನಮಗೆ ಗೊತ್ತಿರಲಿಲ್ಲ ಇಲ್ಲಿ ವೀಕೆಂಡಲ್ಲಿ ಇಷ್ಟೊಂದು ರಶ್ ಇರುತ್ತೆ ಅಂದ್ಬಿಟ್ಟು. ಸಿಕ್ಕಾಪಟ್ಟೆ ರಶ್ಶು ಎಲ್ಲಿ ನೋಡಿದ್ರೂ ಜನಗಳು. ಸೊ ಎಲ್ರಿಗೂ ಆಲ್ಮೋಸ್ಟ್ ಅಲ್ಲೂ ಹಾಲಿಡೇಸ್ ಸಿಗೋದಂದರೆ ವೀಕೆಂಡಲ್ಲೇ ಎಲ್ಲರೂ ಫ್ರೀ ಇರ್ತಾರೆ. ಸೊ ಹಾಗಾಗಿ ಎಲ್ಲರೂ ಅದೇ ಟೈಮ್ಗೆ ವಿಸಿಟ್ ಮಾಡ್ತಾರೆ. ಇನ್ನು ನಾವಲ್ಲಿ ಕೆಲವೊಂದಿಷ್ಟು ಸ್ಟಾಫ್ಗಳಿಗೆ ಕೇಳಿದ್ವಿ, ಅಲ್ಲಿ ವರ್ಕ್ ಮಾಡ್ತಕ್ಕಂಥ ಸ್ಟಾಫ್ಗಳಿಗೆ ಯಾವಾಗಲೂ ಇದೇ ರಶ್ ಇರುತ್ತಾ, ಹೆಂಗೆ ಏನು ಅಂದ್ಬಿಟ್ಟು. ಅವ್ರು ಹೇಳ್ತಾಯಿದ್ರು, ಇಲ್ಲ ವೀಕ್ ಡೇಸಲ್ಲಿ ಅಷ್ಟೊಂದೇನಿರಲ್ಲ, 2,000-3,000 ಜನ ಬರ್ತಾರೆ ನಾರ್ಮಲಾಗಿ. ಬಟ್ ವೀಕೆಂಡಲ್ಲಿ ಮಾತ್ರ ಸಿಕ್ಕಾಪಟ್ಟೆ ಜನ ಬರ್ತಾರೆ. ಒಂದು 10,000 ಆಗುತ್ತೆ, ಅಷ್ಟು ಜನ ಬರ್ತಾರೆ ಅಂತ ಹೇಳ್ತಾಯಿದ್ರು. ಸೊ ಸರಿ ನೋಡೋಣ ಅಂದ್ಬಿಟ್ಟು ಬಂದ್ವಿ ನಾವು. ನಮಗೆ ಗೊತ್ತಿರಲಿಲ್ಲ ಎಲ್ಲಿ ಫಸ್ಟು ಏನು ಸಿಗುತ್ತೆ, ಎಲ್ಲಿ ಹೋಗಬೇಕು ಏನು ಗೊತ್ತಿಲ್ಲ. ಯಾಕಂದರೆ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇರೋದ್ರಿಂದ ನಾವು ಇವನ್ ಯಾರೂ ಕೇಳಲಿಲ್ಲ. ಸರಿ ಹೋಗೋಣ, ಮೇಲೇನಿದೆ ನೋಡ್ಕೊಂಡು ಬರೋಣ ಅಂತ ಹಾಗೆ ಮೇಲೆ ಬಂದುಬಿಟ್ವಿ. ಮೇಲೆ ಬಂದ ತಕ್ಷಣ ಫಸ್ಟು ಇಲ್ಲೆಲ್ಲ ಸಿಗೋದು ಫರ್ನಿಚರ್ಗಳು. ನಮಗೆ ಯಾವ ಥರದ ಫರ್ನಿಚರ್ ಬೇಕೋ ಆ ಥರದ ಫರ್ನಿಚರ್ಸ್ ಎಲ್ಲ ಸಿಗುತ್ತೆ. ಇನ್ನೊಂದೇನು ಅಂದರೆ ನಮಗೆ ಮೇನಾಗಿ ಫರ್ನಿಚರ್ಗಳು ಕೆಲವೊಂದಿಷ್ಟು ಡಿಸೈನ್ಸ್ ಎಲ್ಲ ನೋಡೋದಿತ್ತು. ಇಲ್ಲಿ ಕ್ವಾಲಿಟಿನೂ ತುಂಬ ಚೆನ್ನಾಗಿರುತ್ತೆ ಅಂತ ನನ್ನ ಅನಿಸಿಕೆ. ಸೊ ಹಾಗಾಗಿ ನೋಡೋಣ. ಕಾಟ್ಗಳು ಮತ್ತು ಸ್ಟಡಿ ಟೇಬಲ್ ಈ ಥರದ್ದೆಲ್ಲ ನೋಡೋದಿತ್ತು ಮಕ್ಕಳಿಗೆ. ನೋಡೋಣ ಅಂದ್ಬಿಟ್ಟು ಬಂದಿದ್ದೀವಿ. ಕೊನೆಗೆ ಏನು ತೊಗೊಂಡು ಹೋಗ್ತೀವೋ ಅನ್ನೋದನ್ನು ವಿಡಿಯೋ ನೋಡ್ತಾ ನಿಮಗೂ ಗೊತ್ತಾಗುತ್ತೆ. ಜಸ್ಟ್ ಫಸ್ಟ್ ನಾವು ಬಂದಿದ್ದು ಫರ್ನಿಚರ್ ಒಂದು ಸೆಕ್ಷನ್ಗೆ ಆಗಿರೋದ್ರಿಂದ ಇಲ್ಲಿ ಬರೀ ವಾರ್ಡ್ರೋಬ್ಗಳು, ಸ್ಟಡಿ ಟೇಬಲ್ಸು, ಕಾಟ್ಗಳು ಮತ್ತು ಮಾಡ್ಯುಲರ್ ಕಿಚನ್ ಯಾವ ಥರ ಸೆಟ್ ಮಾಡಿರ್ತಾರೆ ಅದು ಪ್ರತಿಯೊಂದು ಸೆಟ್ಟಿಂಗ್ಸ್ ಸಹ ಇರುತ್ತೆ. ಯಾವ ಥರ ನಾವು ಸೆಟ್ ಮಾಡ್ಕೋಬೋದು ಅನ್ನೋದನ್ನು ಜಸ್ಟ್ ಡಿಸ್ಪ್ಲೇ ಮಾಡಿರ್ತಾರೆ. ಪ್ರತಿಯೊಂದು ನೀವು ಯಾವುದೇ ಒಂದು ಸೆಕ್ಷನ್ಗೆ ಹೋಗಲಿ, ಕಿಚನ್ ಕಡೆ ಹೋಗೋದಾದರೆ ಕಿಚನ್ ಕಡೆನೂ ಸಿಕ್ಕಾಪಟ್ಟೆ ಜನ. ಈ ಬೆಡ್ರೂಮ್ ಸೈಡಲ್ಲಿ ಯಾವ ರೀತಿ ಸೆಟ್ ಮಾಡೋದಿರುತ್ತೆ ಪ್ರತಿಯೊಂದು ಡಿಸ್ಪ್ಲೇ ಮಾಡಿದ್ದಾರೆ. ಬೆಡ್ರೂಮಲ್ಲಿ ನಾವು ಯಾವ ರೀತಿ ಸೆಟ್ ಮಾಡಬೇಕು ಮತ್ತು ಯಾವ ರೀತಿ ಎಲ್ಲಿ ಯಾವ ಒಂದು ಇದನ್ನು ಇಡಬೇಕು ಪ್ರತಿಯೊಂದು ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು. ಯಾಕಂದರೆ ಈಗ ಯಾರಾದರೂ ಹೊಸ್ದಾಗಿ ಮನೆ ಕಟ್ಟಿರೋರಿಗೆ ಏನಾದರೂ ಪ್ಲ್ಯಾನ್ ಬೇಕು ಈ ಥರ ವುಡ್ ವರ್ಕ್ ಮಾಡಿಸೋದು ಏನಾದರೂ ಅಂದಾಗ ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ ಅಂತ ಹೇಳ್ಬೋದು. ಕೆಲವೊಂದು ಇಲ್ಲಿ ಗೂಡ್ಸ್ಗಳನ್ನ ಆಗಲಿ ಅಥವಾ ಯಾವುದೇ ಒಂದು ಫರ್ನಿಚರ್ನ ತೊಗೊಳ್ಳೋದಾದರೆ ಕೆಲವೊಂದಿಷ್ಟು ನಾವೇ ತೊಗೊಂಡೋಗ್ಬೋದು ಸ್ವತಃ. ಅಂದರೆ ಸೆಲ್ಫ್ ಡೆಲಿವರಿನೂ ಇದೆ. ಅಲ್ಲದೆ ಇಲ್ಲ ನಮಗೆ ಡೆಲಿವರಿ ಮಾಡೋದಿದೆ ಅಂದರೆ ಡೆಲಿವರಿ ಅವೈಲೇಬಲು ಇದೆ. ಸೊ ಅವರೂ ಬಂದು ಡೆಲಿವರಿ ಮಾಡ್ತಾರೆ, ಶಾಪ್ ಅವರೇನೆ ಅಂತ ಹೇಳ್ಬೋದು. ಪ್ರತಿಯೊಂದು ವಸ್ತುಗಳ ಮೇಲೆ ರೇಟ್ ಟ್ಯಾಗ್ ಹಾಕಿದ್ದಾರೆ. ಜೊತೆಗೆ ಕೆಲವೊಂದಿಷ್ಟು ಇನ್ಫಾರ್ಮೇಷನ್ ಇದೆ. ಅಂದರೆ ಅದು ಯಾವ ಒಂದು ಜಸ್ಟ್ ಇಲ್ಲಿ ಇಟ್ಟಿರೋದು ಡಿಸ್ಪ್ಲೇಗೆ ಮಾತ್ರ. ಆ ಒಂದು ಗೂಡ್ಸು ಅಥವಾ ಆ ಒಂದು ವಸ್ತುಗಳು ನಮಗೆ ಎಲ್ಲಿ ಸಿಗುತ್ತೆ ಏನು ಅಂದ್ಬಿಟ್ಟು ಪ್ರತಿಯೊಂದು ಡೀಟೇಲ್ ಆಗಿ ಮೆನ್ಷನ್ ಮಾಡಿದ್ದಾರೆ. ಸೊ ಯಾವುದೇ ಒಂದು ನಮಗೆ
ಕನ್ಫ್ಯೂಸ್ ಆಗೋದಿಲ್ಲ, ಎಲ್ಲಿ ಹುಡುಕ್ಬೇಕಪ್ಪ ಏನಪ್ಪ ಅಂತೇಳ್ಬಿಟ್ಟು. ಇಲ್ಲೆಲ್ಲ ಡಿಸ್ಪ್ಲೇ ಇಟ್ಟಿದ್ದಾರೆ ಯಾವ ರೀತಿ ನಾವು ಅರೇಂಜ್ ಮಾಡ್ಕೋಬೋದು ಏನು ಎತ್ತ ಅನ್ನೋದನ್ನು. ಬಟ್ ಇವೆಲ್ಲ ನಮಗೆ ವಸ್ತುಗಳು ಬೇಕು, ಈ ಒಂದು ವಸ್ತುಗಳು ನಮ್ಗೆ ಇಷ್ಟ ಆಗಿದೆ ಅಂದಾಗ ಅದು ಕೆಲವೊಂದಿಷ್ಟು ವಸ್ತುಗಳು ಕೆಳಗಡೆ ಅರೇಂಜ್ ಮಾಡಿರ್ತಾರೆ. ನಿಮ್ಗೆ ಯಾವ್ದು ಬೇಕೋ ಆ ಪ್ರತಿಯೊಂದು ಟ್ಯಾಗ್ ಮೇಲೆ ಮೆನ್ಷನ್ ಮಾಡಿದ್ದಾರೆ, ಅದು ಯಾವ ರ್ಯಾಕಲ್ಲಿ ಸಿಗುತ್ತೆ, ಯಾವ ಒಂದು ಜಾಗದಲ್ಲಿ ಸಿಗುತ್ತೆ. ಕೆಳಗಡೆ ದೊಡ್ಡದಾಗಿ ಈ ಎಲ್ಲ ವಸ್ತುಗಳು ನಾವೇನು ತೊಗೋಬೇಕು ಬೈ ಮಾಡಬೇಕು ಅಂದ್ಕೊಂಡಿದ್ದೀವಲ್ವ ಪೀಠೋಪಕರಣಗಳನ್ನ, ಅವನ್ನೆಲ್ಲ ಅರೇಂಜ್ ಮಾಡಿಟ್ಟಿರ್ತಾರೆ. ಸೊ ನಾವು ಅಲ್ಲಿ ಹೋಗಿ ಅದನ್ನು ಪಿಕ್ ಮಾಡ್ಕೋಬೋದು, ಆ ಥರ ಇರುತ್ತೆ. ಇಲ್ಲ ನೀವು ಹೋಮ್ ಡೆಲಿವರಿ ಥರ ಕೊಡೋದಾದರೆ ಅವರಿಗೆಲ್ಲ ಹೇಳಿ ಡೀಟೇಲಾಗಿ ಬಿಲ್ ಮಾಡಿಬಿಟ್ಟು ಅದೆಲ್ಲನೂ ಪ್ರೊಸೀಜರ್ ಇರುತ್ತೆ. ಅದೆಲ್ಲ ಅಷ್ಟೊಂದು ನನಗೆ ಗೊತ್ತಿಲ್ಲ, ಜಸ್ಟ್ ನಾವು ಹಾಗೆ ನೋಡ್ತಾ ಇದ್ವಿ ಯಾವ್ದ್ಯಾವ್ದು ಚೆನ್ನಾಗಿದೆ ಏನು ಎತ್ತ ಅನ್ನೋದನ್ನು. ಈ ಡೈನಿಂಗ್ ಟೇಬಲ್ ಕಮ್ ಕಿಚನಲ್ಲಿ ಓಪನ್ ಕಿಚನ್ ಥರ ಇದ್ದು ಈ ಥರ ಇರುತ್ತಲ್ವ, ತುಂಬ ಚೆನ್ನಾಗಿತ್ತು. ನೋಡ್ತಾ ಇದ್ವಿ ಯಾವ್ಯಾವ ರೀತಿ ಇದೆ ಏನು ಎತ್ತ ಅನ್ನೋದನ್ನು, ಎಲ್ಲಿ ಯಾವ ರೀತಿ ಸೆಟ್ ಮಾಡಿದ್ದಾರೆ ಪ್ರತಿಯೊಂದು. ಈ 2 ಬ್ಯಾಸ್ಕೆಟ್ಗಳು ಮಾತ್ರ ತುಂಬಾ ಇಷ್ಟ ಆಯ್ತು ನನಗೆ. ನಾವು ಯಾವುದಾದ್ರು ಮಲ್ಟಿಪರ್ಪಸ್ ಥರ ಯೂಸ್ ಮಾಡ್ಬೋದು, ಆನಿಯನ್ನು, ಗಾರ್ಲಿಕ್ಕು, ಇಲ್ಲ ಫ್ರೂಟ್ಸ್ಗಳು ಈ ಥರದ್ದೇನಾದರೂ ಇಡ್ಬೋದು. ಈ ಥರ ತುಂಬ ಚೆನ್ನಾಗಿತ್ತು. ಅಲ್ಲಿಂದ ನೆಕ್ಸ್ಟ್ ಬಂದ್ವಿ ಲಿವಿಂಗ್ ರೂಮಲ್ಲಿ ಯಾವ ರೀತಿ ಸೆಟ್ ಮಾಡಿರ್ತಾರೆ ಅನ್ನೋದನ್ನು. ಸೋಫಾಗಳು ಎಲ್ಲನೂ ಜಸ್ಟ್ ಪ್ರತಿಯೊಂದು ನೋಡ್ತಾ ಇದ್ದೀರಲ್ವ, ಪ್ರತಿಯೊಂದು ವಸ್ತುವಿನ ಮೇಲೂ ಟ್ಯಾಗ್ಗಳನ್ನ ಹಾಕೇ ಇರ್ತಾರೆ. ನಾವೆಲ್ಲೂ ನೋಡಿದರೂ ಟ್ಯಾಗ್ಗಳು ಇದ್ದೇ ಇರುತ್ತೆ. ಸೊ ಹಾಗಾಗಿ ನಾವು ಟ್ಯಾಗ್ನೆಲ್ಲ ನಾವು ಏನು ಹೇಳ್ತಾರೆ ತೋರಿಸ್ದೇ ವಿಡಿಯೋ ಮಾಡೋಕ್ಕಾಗಲ್ಲ. ನೋಡ್ತಾ ಇದ್ರಿ ಒಂದೊಂದು ಸಣ್ಣ ವಸ್ತುಗಳ ಮೇಲೂ ಟ್ಯಾಗ್ಗಳು ಇದೆ, ರೇಟ್ ಟ್ಯಾಗ್ಗಳು ಅಂತ ಹೇಳ್ಬೋದು. ಈ ರೀತಿಯಾಗಿ ಎಲ್ಲ ಅರೇಂಜ್ ಮಾಡಿರ್ತಾರೆ. ನಮಗೆ ಯಾವ ಒಂದು ಪೀಠೋಪಕರಣ ಇಷ್ಟ ಆಗುತ್ತೋ ಅಥವಾ ನಮಗೆ ಬೇಕಾಗುತ್ತೋ ಅಗತ್ಯವಾಗಿ ಆ ಪೀಠೋಪಕರಣದ ಬಗ್ಗೆ ನಮಗೆ ಏನಾದರೂ ಹೆಚ್ಚಿನ ಒಂದು ಇನ್ಫಾರ್ಮೇಷನ್ ಬೇಕು ಅಂದಾಗ ಅಲ್ಲೇ ಸ್ಟಾಫ್ ಅವರು ಇರ್ತಾರೆ. ಸೊ ಅವರು ಒಂದು ಕಡೆ ಗೈಡ್ಗಂತಲೇ ಅವ್ರನ್ನ ಒಂದು ಕಡೆ ಇರ್ತಾರೆ. ಸೊ ನಾವು ಅಲ್ಲೋಗಿ ನಾವು ಕೇಳ್ಕೊಬೋದು, ಏನಾದರೂ ನಮಗೆ ಡೌಟ್ ಇದ್ದರೆ, ಏನಾದರೂ ಒಂದು ಏನು ಹೇಳ್ತಾರೆ ಫರ್ನಿಚರು ಅಥವಾ ಏನಾದರೂ ಒಂದು ಥಿಂಗ್ಸ್ನ ನಾವು ಪರ್ಚೇಸ್ ಮಾಡಬೇಕಂದ್ರೆ, ನಿಮ್ಗೆ ಏನಾದರೂ ಆ ವಸ್ತುವಿನ ಬಗ್ಗೆ ಹೆಚ್ಚಿನ ಒಂದು ಮಾಹಿತಿ ಬೇಕಂದರೆ ಅವರು ನಮಗೆ ಗೈಡ್ ಮಾಡ್ತಾರೆ ಅಂತ ಹೇಳ್ಬೋದು. ಒಟ್ಟಾರೆಯಾಗಿ ನಾವು ಬಂದಿದ್ದು ಪ್ರತಿಯೊಂದನ್ನು ನೋಡ್ಕೊಂಡು ಹೋಗಿದ್ದೀವಿ. ನಮಗೆ ಗೊತ್ತಿಲ್ಲ ಇಷ್ಟು ದೊಡ್ಡದಾಗಿದೆ ಅಂದರೆ ಹೆಚ್ಚು ಕಡಿಮೆ ಇಲ್ಲೇ ನಾವು 4 to 5 hours ಸ್ಪೆಂಡ್ ಮಾಡಿದ್ದೀವಿ. ಸಿಕ್ಕಾಪಟ್ಟೆ ಟೈಮ್ ಹಿಡಿತು ಅಂತ ಹೇಳ್ಬೋದು. ನಮಗೂ ಗೊತ್ತಿಲ್ಲ, ನನಗೆ ಆ್ಯಕ್ಚುಲಿ ಕಿಚನ್ಗೆ ಸ್ವಲ್ಪ ಕೆಲವೊಂದಿಷ್ಟು ಕಂಟೈನರ್ಸ್ನ ನೀವು ನೋಡೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡೆ. ಬಟ್ ಆಮೇಲೆ ಗೊತ್ತಾಯಿತು ಇಲ್ಲೆಲ್ಲೂ ಕಂಟೈನರ್ಗಳು ಇಲ್ಲ, ಕೆಳಗಿನ ಫ್ಲೋರಲ್ಲಿ ಇದೆ ಅಂತೇಳ್ಬಿಟ್ಟು. ಸರಿ ಪರವಾಗಿಲ್ಲ, ಒಂದನ್ನಾದರೂ ಕಂಪ್ಲೀಟ್ ಮಾಡಿಕೊಡೋಣ. ಅಲ್ಲದೆ ನಮಗೆ ಟೀಪಾಯ್ ನೋಡೋದಿತ್ತು ನಮ್ಮ ಮನೆಗೆ, ಜಸ್ಟ್ ನೋಡ್ಕೊಂಡು ಹೋಗೋಣ ಅಂದ್ಬಿಟ್ಟು ನೋಡಿಕೊಂಡು ಹೋಗ್ತಾಯಿದ್ದೀವಿ. ಒಂದು ಐಡಿಯಾ ಸಿಗುತ್ತಲ್ವ ನಮಗೂ ಅಂದ್ಬಿಟ್ಟು. ಕೆಲವೊಂದಿಷ್ಟು ಅಲ್ಮಾರಗಳು, ಕೆಲವೊಂದು ವಾರ್ಡ್ರೋಬ್ಗಳು ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಎಲ್ಲನೂ ಸೆಟ್ ಮಾಡಿರೋದನ್ನು ಡಿಸ್ಪ್ಲೇ ಮಾಡಿರೋದು. ಈಗ ಬಾಲ್ಕನಿಯಲ್ಲಿ ನಾವು ಯಾವ ರೀತಿ ಟೇಬಲ್ಲು ಅಥವಾ ಚೇರ್ಗಳನ್ನ ಹಾಕ್ಬೋದು, ಈ ರೀತಿ ಎಲ್ಲ ಇರುತ್ತಲ್ಲ, ಆ ರೀತಿಯಾಗಿ ನನ್ನ ಮಗಳು ಎಲ್ಲೆಲ್ಲಿ ಇಷ್ಟ ಆಗುತ್ತೋ ಅಲ್ಲೆಲ್ಲ ಕೂತ್ಕೊಳ್ತಾಳೆ, ಫೋಟೋ ತೆಗೆಸ್ಕೊಳ್ತಾಳೆ. ಇದೇ ರೀತಿಯಾಗಿ ನಡೀತಾ ಇತ್ತು ಒಟ್ಟಾರೆಯಾಗಿ. ಇನ್ನೊಂದೇನು ಅಂದರೆ ಯಾವುದೂ ಒಂದು ಬೇಜಾರು ಅನ್ನೋದಾಗಲಿಲ್ಲ. ನನ್ನ ಮಗಳು ತುಂಬಾ ಇಷ್ಟಪಟ್ಟು ಎಂಜಾಯ್ ಮಾಡಿಕೊಂಡು ಎಲ್ಲನೂ ನೋಡೋದಕ್ಕೆ ಅವಕಾಶ ಮಾಡಿಕೊಟ್ಲು ಅಂತ ಹೇಳ್ಬೋದು. ಯಾಕಂದರೆ ನೋಡ್ತಾ ಇದ್ದೀರಲ್ವ, ಇದೆಲ್ಲ ಬಾಲ್ಕನಿಯಲ್ಲಿ ಸೆಟ್ ಮಾಡುವಂಥದ್ದು. ನೋಡಿ ಚಿಕ್ಕದಾದ ಟೇಬಲ್ ಈ ರೀತಿಯಾಗಿ ಇಲ್ಲಿ ಲ್ಯಾಪ್ಟಾಪ್ ಸ್ಟ್ಯಾಂಡ್ಗಳು ಈ ಥರದ್ದೆಲ್ಲ ಸಿಕ್ಕಾಪಟ್ಟೆ ಎಲ್ಲಿ ನೋಡಿದರೂ ನೀವು ಅಷ್ಟು ವೆರೈಟಿಯಾದಂತಹ ಪೀಠೋಪಕರಣಗಳು ಅಥವಾ ಇನ್ನು ಕೆಲವೊಂದಿಷ್ಟು ಪಿಲ್ಲೋ ಕವರ್ಗಳು, ಈವನ್ ಮ್ಯಾಟ್ರಸ್ಸು ಸಹ ಇಲ್ಲಿ ಇತ್ತು ಅಂತ ಹೇಳ್ಬೋದು. ಇಲ್ಲಿ ನೋಡ್ತಾ ಇದ್ದೀರಲ್ವ, ನಾವೀಗ ಟೀಪಾಯ್ನ ನೋಡ್ತಾ ಇದ್ದೀವಿ. ಇದು ವೈಟ್ ಕಲರಲ್ಲಿದೆ. ಇಲ್ಲಿ ಮೆನ್ಷನ್ ಮಾಡಿದರು ರೇಟು ಪ್ರತಿಯೊಂದೂ ನೋಡ್ತಾ ಇದ್ವಿ. ಇದರಲ್ಲಿ ಇನ್ನೊಂದು ಕಲರ್ ವೈಟ್ ಅಂದರೆ ಸ್ವಲ್ಪ ಮಕ್ಕಳಿರೋದ್ರಿಂದ ಮೇಂಟೈನ್ ಮಾಡೋದು ಕಷ್ಟ. ನನಗೆ ವೈಟ್ಗಿಂತ ಸ್ವಲ್ಪ ಬ್ಲ್ಯಾಕ್ ಅಥವಾ ಬ್ರೌನಿಷಲ್ಲಿ ನೋಡೋಣ ಅಂದ್ಕೊಂಡಿದ್ದೆ. ಸೊ ನೋಡೋಣ ಮುಂದೆ ಎಲ್ಲಾದರೂ ಸಿಗುತ್ತಾ, ಇನ್ನೊಂದು ಎಲ್ಲಾದರೂ ಡಿಸ್ಪ್ಲೇ ಇಟ್ಟಿದ್ದಾರಾ ಅಂದ್ಬಿಟ್ಟು ನೋಡ್ತಾ ಇದ್ದೀವಿ. ಸೋಫಾಗಳೆಲ್ಲ ತುಂಬ ಚೆನ್ನಾಗಿತ್ತು ಅಂತ ಹೇಳ್ಬೋದು.
ಇನ್ನು ಸ್ಟಡಿ ಟೇಬಲ್ ನೋಡ್ತಾ ಇದ್ದೀವಿ. ಮಕ್ಕಳಿಗೆ ಸ್ಟಡಿ ಟೇಬಲ್ ಬೇಕಿತ್ತು ಇಬ್ರಿಗೂ. ಸೊ ನೋಡ್ತಾ ಇದ್ದೀವಿ ಯಾವುದು ಕೂಡಿಸ್ಬಿಟ್ಟು ಮಗಳನ್ನ ಅವಳ ಹೈಟ್ಗೆ, ಇವಾಗ ದೊಡ್ಡವನಿಗಾದರೆ ನಡೆಯುತ್ತೆ ಸ್ವಲ್ಪ ದೊಡ್ಡದು ತೊಗೊಂಡ್ರು, ಬಟ್ ಇವಳಿಗೆ ಅವಳ ಹೈಟ್ ವೈಸ್ ಕೂತ್ಕೊಂಡಾಗ ಅವಳಿಗೆ ಎಷ್ಟು ಮಟ್ಟಕ್ಕೆ ಬೇಕಾಗುತ್ತೆ ಅನ್ನೋದನ್ನ ಕೂಡಿಸಿ ನೋಡಿ ಯಾವುದೇ ಒಂದು ವಸ್ತುನ ನೋಡಿಕೊಂಡು ತೊಗೋಬೇಕಾಗತ್ತೆ. ಸೊ ಹಾಗಾಗಿ ನೋಡ್ತಾ ಇದ್ವಿ. ಇವಳು ಕೂತ್ಕೊಂಡು ನೋಡು ಅಂದರೆ ಇವಳು ಆಟ ಆಡ್ತಾ ಇದ್ಲ ಅದರಲ್ಲಿ. ಇನ್ನು ಈ ರೀತಿಯೆಲ್ಲ ನಾವು ನೋಡಿಕೊಂಡು ಮುಂದುವರೆದ್ವಿ ಅಂತ ಹೇಳ್ಬೋದು. ಒಟ್ಟಾರೆಯಾಗಿ ನೋಡೋದಕ್ಕೆ ಮಾತ್ರ ಸಿಕ್ಕಾಪಟ್ಟೆ ಟೈಮ್ ಹಿಡಿಯುತ್ತೆ ಅಂತ ಹೇಳ್ಬೋದು. ಕೊನೆಗೆ ಟಿ ವಿ ಕ್ಯಾಬಿನ್ಗಳು ಈ ರೀತಿಯಾಗಿ ಪ್ರತಿಯೊಬ್ಬರೂ ಎಲ್ಲನೂ ನೋಡಿ ನೋಡಿ ಅವ್ರವ್ರಿಗೆ ಯಾವ್ಯಾವ ಒಂದು ವಸ್ತುಗಳು ಬೇಕಾಗುತ್ತೋ ಅದನ್ನೆಲ್ಲ ನೋಡಿಬಿಟ್ಟು ಕೆಲವೊಂದಿಷ್ಟು ಯಾವ್ಯಾವ್ದು ಇಷ್ಟ ಆಗುತ್ತೋ ಅದನ್ನೆಲ್ಲ ಫೋಟೋ ತೆಗೆದು ಅವ್ರಿಗೆ ಎಲ್ಲಿ ಅದನ್ನು ಇನ್ಫಾರ್ಮೇಷನ್ ಬೇಕಾಗುತ್ತೋ ಅಲ್ಲಿ ಅದನ್ನು ಕೇಳ್ಕೊಳ್ತಾ ಹೋಗ್ತಾಯಿದ್ರು. ಇದು ಒಂದು ರೀತಿ ಸೆಟಪ್ಪು. ಈ ರೀತಿಯಲ್ಲಿ ಆ ಬಾಲ್ಕನಿಯಲ್ಲಿ ಸೆಟಪ್ ಮಾಡ್ಬೋದು. ಬಾಲ್ಕನಿಯಲ್ಲಿ ಹಾಕೋದಕ್ಕೆ ಸಿಕ್ಕಾಪಟ್ಟೆಯಾಗಿ ವೆರೈಟಿಯಾಗಿ ಟೇಬಲ್ಗಳು ಚೇರ್ಗಳು ಇದ್ದು ಅಂತ ಹೇಳ್ಬೋದು. ಜಸ್ಟ್ ಹಾಗೆ ಇರಲಿ ಅಂದ್ಬಿಟ್ಟು ನಾವು ಅಲ್ಲಲ್ಲಿ ಫೋಟೋಗಳನ್ನ ಎಲ್ಲನೂ ತಕ್ಕೊಳ್ತಾ ಸ್ವಲ್ಪ ವಿಡಿಯೋ ಮಾಡ್ಕೊತಾ ಹೋದ್ವಿ ಅಂತ ಹೇಳ್ಬೋದು. ಇದು ಒಂದು ಸ್ಟ್ಯಾಂಡು. ಸೊ ನಮಗೆ ಇಲ್ಲಿ ಯಾವ ರೀತಿ ಆದರೂ ಮಲ್ಟಿಪರ್ಪಸ್ ಆಗಿ ಯೂಸ್ ಮಾಡ್ಬೋದು ಇದನ್ನು. ಈ ರೀತಿಯಾಗಿ ಒಟ್ಟಾರೆಯಾಗಿ ಯಾವುದೂ ನಾವು ಕೆಳಗಡೆ ಎಲ್ಲೂ ಎಸಿದೇನೆ ಒಂದು ಕಡೆಯಾಗಿ ನೀಟಾಗಿ ಆರ್ಗನೈಸ್ ಮಾಡ್ಬೋದು ಅನ್ನೋದನ್ನು ನಾವು ನೋಡ್ಬೋದು. ಇಲ್ಲಿ ನೋಡ್ತಾ ಇದ್ದೀರಲ್ವ, ಇಲ್ಲೊಂದು ಸ್ಟಡಿ ಟೇಬಲ್ ಇತ್ತು. ಇದನ್ನು ನೋಡಿ ಇದು ಮಾಡ್ತಾ ಇದ್ವಿ, ನೋಡೋಣ ಅಂದ್ಬಿಟ್ಟು. ಜಸ್ಟ್ ಏನೇ ಆಗಲಿ ಮನೆಯಲ್ಲಿ ಸ್ಪೇಸಿಯಸ್ ಆಗಿ ಪ್ಲೇಸ್ ಇದ್ದರೆ ಯಾವುದಾದ್ರೂ ಎಲ್ಲಾದರೂ ಹಾಕ್ಕೊಂಡು ನಾವು ಅರೇಂಜ್ ಮಾಡ್ಬೋದು ಅನ್ನೋದೊಂದು ನನ್ನ ಅನಿಸಿಕೆ. ಇನ್ನು ಇಲ್ಲಿ ಇದು ಪಿಲ್ಲೋ ಕವರ್ಗಳು, ಜೊತೆಗೆ ಪಿಲ್ಲೋನೂ ಇತ್ತು. ಜಸ್ಟ್ ಹಾಗೆ ನೋಡ್ತಾ ಇದ್ವಿ. ರೇಟು ಕ್ವಾಲಿಟಿಗೆ ತಕ್ಕಂಗೆ ರೇಟು ಇರುತ್ತೆ. ಇನ್ನು ಕೆಲವೊಂದಿಷ್ಟು ಈ ಕ್ಯಾಂಡಲ್ ಸ್ಟ್ಯಾಂಡ್ಗಳು ಈ ಥರದ್ದೆಲ್ಲ ಇತ್ತು. ಹಾಗೆ ನೋಡ್ಕೊಂಡು ಹೋಗ್ತಾ ಇದ್ವಿ. ಕೆಲವೊಂದು ಕಡೆ ಸೋಫಾಗಳು ಇತ್ತು. ಎಷ್ಟು ವೆರೈಟಿ ಸೋಫಾಗಳಂದರೆ ನೋಡಿನೇ ಸಾಕಾಗುತ್ತೆ. ಒಟ್ಟಾರೆ ಹೇಳ್ತೀನಲ್ವ, ನನಗೇ ಸಾಕಾಗ್ಬಿಡ್ತು. ಇನ್ನೂ ಅರ್ಧ ಹೋಗಿದ್ದೀವೋ ಇಲ್ವೋ ಆಗಲೇ ಹೊಟ್ಟೆ ಹಸು ಸ್ಟಾರ್ಟ್ ಆಗಿಬಿಡ್ತು. ನೋಡ್ತಾ ಇದ್ದೀರಲ್ವ, ಡಿಸ್ಪ್ಲೇಗೆ ಅಂತ ಇಟ್ಟಿರ್ತಾರೆ ಎಲ್ಲನೂ. ಕೂತ್ಕೊಂಡು ಎಲ್ಲನೂ ಚೆಕ್ ಮಾಡಿ ತೊಗೋಬೋದು, ಆ ಥರ ಎಲ್ಲ ಇತ್ತು. ಇನ್ನು ನೋಡ್ತಾ ಮುಂದೆ ಹೋಗ್ತಾ ಇದ್ವಿ. ನನಗೆ ಸಾಕಾಯಿತು ಈ ಸೋಫಾಗಳು, ಕಾಟ್ಗಳು ನೋಡಿ ನನಗೆ ಕಿಚನ್ಗೆ ಏನಾದರೂ ಬೇಕಾಗಿರೋಂಥ ಐಟಮ್ಗಳು ಇಲ್ಲಿ ಸಿಗುತ್ತಾ ಅಂತಂದರೆ ಅವ್ರಿಗೆ ಕೇಳಿದ್ವಿ. ಇಲ್ಲ, ಅವ್ರು ಹೇಳಿದರು ಕೆಳಗಡೆನೇ ನೀವು ಹೋಗಿ ಚೆಕ್ ಮಾಡಬೇಕು, ಕೆಳಗಡೆ ಇರೋದು ಇಲ್ಲಿ ಎಲ್ಲನೂ ಇದೆ. ಎಲ್ಲನೂ ಏನು ಹೇಳ್ತಾರೆ, ಪೀಠೋಪಕರಣಗಳದೇ ಒಂದು ಸೆಕ್ಷನು ಅಂತ ಹೇಳ್ತಾಯಿದ್ರು. ಇಲ್ಲಿ ನಿಂತಿದ್ದಾರಲ್ವ, ಇವರು ಗೈಡ್ ಕೊಡ್ತಾ ಇರ್ತಾರೆ. ನಮಗೆ ಯಾವುದಾದ್ರೂ ಒಂದು ಡೌಟ್ ಬಂದರೆ ಅವರನ್ನು ಕೇಳಿಕೊಂಡು ನಾವು ಹೇಳ್ತಾರೆ. ಅವರು ಆ್ಯರೋ ಮಾರ್ಕ್ಗಳಿದ್ದಾವೆ ಫ್ಲೋರ್ ಮೇಲೆ. ಆ ಆ್ಯರೋ ಮಾರ್ಕ್ ಪ್ರಕಾರನೇ ಹೋದರೆ ನಿಮ್ಗೆ ಈ ರೀತಿಯ ಒಂದು ಸೆಕ್ಷನ್ ಸಿಗುತ್ತೆ ಅಂದ್ಬಿಟ್ಟು ಹೇಳ್ತಾಯಿದ್ರು. ಬರೀ ಇದಷ್ಟೇ ಅಲ್ಲದೆ, ಫರ್ನಿಚರ್ ಅಷ್ಟೇ ಅಲ್ಲದೆ ಮುಂದೆ ಟ್ರೀಗಳು, ಪ್ಲ್ಯಾಂಟ್ಗಳು ಇದೆಲ್ಲ ಇತ್ತು. ಜಸ್ಟ್ ಶೋಗಿಡುವಂತಹ ಪ್ಲ್ಯಾಂಟ್ಗಳಂತ ಹೇಳ್ಬೋದು. ಅದೇನು ಲೈವ್ ಪ್ಲ್ಯಾಂಟ್ ಯಾವ ಇರೋದಿಲ್ಲ. ಇಲ್ಲಿ ಮಕ್ಕಳ ಬೊಂಬೆಗಳು ಮಾತ್ರ ಸಖತ್ತಾಗಿತ್ತು, ಟಾಯ್ಸ್ಗಳು. ನನ್ನ ಮಗಳಂತೂ ತುಂಬಾ ಇಷ್ಟಪಡ್ತಾ ಇದ್ಲು ಇದೆಲ್ಲ. ಬೇಡ, ಸುಮ್ಮನೆ ಏನಕ್ಕೆ ತೊಗೊಂಡೋಗಿ ಆಡೋದಿಲ್ಲ ಬಿಡೋದಿಲ್ಲ, ಜಸ್ಟ್ ಇಲ್ಲೇ ನೋಡಿ ಇಡೋ ಅಂತ ಹೇಳ್ತಾ ಇದ್ವಿ. ಇನ್ನು ಇದು ಒಂದು ಫ್ರೂಟ್ ಬೌಲು. ಈ ರೀತಿಯಾಗಿ ಇದು ನೋಡಿಕೊಂಡು ಹೋಗೋಣ ಜಸ್ಟ್ ಹಾಗೆ ಅಂತ. ಫ್ರೂಟ್ ಬೌಲ್ ಇದು ತುಂಬ ಚಿಕ್ಕದಾಗಿತ್ತು, ಹಾಗೆ ನೋಡಿ ಇಟ್ಟೆ. ಇನ್ನಿಲ್ಲಿ ಈ ಬಾಕ್ಸ್ಗಳು ನನಗೆ ಯಾವ್ದು ಬೇಕೋ ಆ ಥರದ ಬಾಕ್ಸ್ಗಳು ಇಲ್ಲಿರಲಿಲ್ಲ. ನನಗೆ ಜಸ್ಟು ಗ್ರಾಸರೀಸ್ನೆಲ್ಲ ಫಿಲ್ ಮಾಡೋದಕ್ಕೆ ಕೆಲವೊಂದಿಷ್ಟು ಈಗ ವೆರೈಟಿ ಆದಂತಹ ಕಂಟೈನರ್ಗಳು ಬಂದಿವೆ. ಆ ಥರದ್ದು ನೋಡೋಣ ಅಂದ್ಬಿಟ್ಟು ಅಂದ್ಕೊಳ್ತಾ ಇದ್ದೆ. ಬಟ್ ಇಲ್ಲಿ ಕೆಲವೊಂದಿಷ್ಟು ಚಿಕ್ಕ ಪುಟ್ಟ ಕಂಟೈನರ್ಗಳಿತ್ತು. ಈ ಫ್ರಿಜ್ಜಲ್ಲಿ ಏನಾದರೂ ಬಟರ್ ಇಡೋದಕ್ಕೆ ಅಥವಾ ಚಿಕ್ಕದಾಗಿ ಏನಾದರೂ ತರಕಾರಿ ಕಟ್ ಮಾಡಿ ಆ ಥರದ್ದೆಲ್ಲ ಇತ್ತು. ಆ ಥರದ್ದೆಲ್ಲ ನನ್ನ ಹತ್ರ ಸಿಕ್ಕಾಪಟ್ಟೆ ಇದೆ. ಹಾಗಾಗಿ ಅದು ಬೇಡ, ನನಗೆ ದೊಡ್ಡದು ಕಂಟೈನರ್ಗಳು ಬೇಕು ಗ್ರಾಸರೀಸ್ ಎಲ್ಲ ಫಿಲ್ ಮಾಡೋದಕ್ಕೆ ಅಂತ ಹೇಳ್ತಾ ಇದ್ದೆ. ಇನ್ನು ಇಲ್ಲಿ ಬಂದ್ವಿ. ಇಲ್ಲಿ ಇದೊಂಥರ ತುಂಬ ಚೆನ್ನಾಗಿತ್ತು ಟೇಬಲ್ಲು, ಚೇರು, ಈ ಬಾಲ್ಕನಿಯಲ್ಲೆಲ್ಲ ಇಡೋದಕ್ಕೆ. ಸೊ ತುಂಬ ಚೆನ್ನಾಗಿತ್ತು. ಈ ಸಿಟ್ಔಟ್ ಅಂತಾರಲ್ವ, ಆ ರೀತಿಯ ಪ್ಲೇಸಲ್ಲೂ ಈ ರೀತಿಯಾಗಿ ಸೆಟ್ ಮಾಡ್ಬೋದು ಅನ್ನೋದೊಂದು ಮಾಡಿದರು. ಇನ್ನು ಇಲ್ಲೆಲ್ಲ ಗ್ಲಾಸ್ ಐಟಮ್ಸ್ ಇಡೋದಕ್ಕೆ
ಕಪಾಟ್ಗಳು ಅಂತ ಹೇಳ್ಬೋದು. ತುಂಬಾ ಚೆನ್ನಾಗಿತ್ತು, ಎಲ್ಲ ಗ್ಲಾಸ್ದು. ಸೊ ಒಟ್ಟಾರೆಯಾಗಿ ನಾವು ನೋಡಿ ಫೀಲ್ ಮಾಡಿಕೊಂಡು ಟಚ್ ಮಾಡ್ಬೋದಿತ್ತು. ಬಟ್ ಕೆಲವೊಂದಿಷ್ಟು ಗ್ಲಾಸ್ ಐಟಮ್ಸ್ನ ಮಕ್ಕಳ ಹತ್ರ ಮುಟ್ಟೋದಕ್ಕೆ ನಾನು ಅವಕಾಶ ಮಾಡಿಕೊಳ್ಳಿಲ್ಲ. ಯಾಕಂದರೆ ಸುಮ್ಮನೆ ಅದು ಮಕ್ಕಳಿಗೆ ಗೊತ್ತಾಗೋದಿಲ್ಲ, ಸಡನ್ನಾಗಿ ಬೀಳೋದು ಆ ಥರ. ಆದಷ್ಟು ಅಲ್ಲಿ ಬೀಳದೇ ಇರೋ ಥರ ಎಲ್ಲನೂ ಅವರು ನೀಟಾಗಿ ಅರೇಂಜ್ ಮಾಡಿದರು. ಆದರೂ ನಮ್ಮ ಭಯ ನಮಗೆ ಇದ್ದೇ ಇರುತ್ತೆ. ಇನ್ನು ಅಷ್ಟೊತ್ತಿಗಾಗಲೇ ನಮಗೆ ಹೊಟ್ಟೆ ಹಸಿವಾಯಿತು ಅಂತ ಹೇಳಿದ್ದೆ. ಹಾಗಾಗಿ ನಮ್ಮ ಮನೆಯವ್ರು ಹೇಳ್ತಾಯಿದ್ರು, ಇಲ್ಲೆಲ್ಲ ಫುಡ್ ಸಿಗುತ್ತೆ, ಬನ್ನಿ ಸ್ವಲ್ಪ ತಿನ್ಕೊಂಬಂದ್ಬಿಡೋಣ, ಯಾಕಂದರೆ ಇನ್ನೂ ಜಾಸ್ತಿ ಇದೆ ನೋಡೋದು ಅಂದ್ಬಿಟ್ಟು. ಸರಿ, ಒಂದು ಪಲಾವ್ ತೊಗೊಂಡಿದ್ದು, 2 ಕೇಕು, ಜೊತೆಗೆ ವೆಜ್ ನಗೆಟ್ಸು, ಜೊತೆಗೆ ವೆಜ್ ರೋಲ್ ತೊಗೊಂಡು ಬಂದಿದ್ರು ನಮ್ಮ ಮನೆಯವರು. ಫಸ್ಟ್ ಟೈಮು ಈ ರೀತಿಯಾಗಿ ದೊಡ್ಡದಾದ ಶೋರೂಮಲ್ಲಿ ಕೂತ್ಕೊಂಡು ಈ ತಿಂಡಿ ಎಲ್ಲ ತೊಗೊಂಡು ಬರೋದಕ್ಕೂ, ಫುಡ್ ತೊಗೊಂಡು ಬರೋದಕ್ಕೂ ಸಿಕ್ಕಾಪಟ್ಟೆ ಕ್ಯೂ ಇತ್ತು ಫ್ರೆಂಡ್ಸ್. ಹೇಳ್ತೀನಲ್ವಾ, ಈ ಒಂದು ಫುಡ್ ತರೋದಕ್ಕೆ ನಮ್ಮ ಮನೆಯವ್ರು 45 ಮಿನಿಟ್ಸು ಕ್ಯೂವಲ್ಲಿ ನಿಂತು ತೊಗೊಂಡು ಬಂದಿರೋದು. ಹಾಗಾಗಿ ನಮಗೆ ಕೊನೆಗೆ ಸಾಕಾಗಿ ಅಲ್ಲಿ ಸೆಕ್ಯೂರಿಟಿಗಳನ್ನ ಕೇಳಿದ್ವಿ, ಯಾವಾಗಲೂ ಇದೇ ರೀತಿ ಇರುತ್ತಾ ರಶ್ಶು ಹೆಂಗೆ ಅಂದ್ಬಿಟ್ಟು. ಅವ್ರು ಹೇಳ್ತಾಯಿದ್ರು, ಇಲ್ಲ, ಸಂಡೇ ಸ್ಯಾಟರ್ಡೇಸ್ ಮಾತ್ರ, ವೀಕೆಂಡ್ಸಲ್ಲಿ ಮಾತ್ರ ಈ ರೀತಿಯಾಗಿ ರಶ್ ಇರುತ್ತೆ. ಸೊ ನಿಮಗೆ ರಶ್ ಬೇಡ ಅಂದಾಗ ನೀವು ವೀಕ್ ಡೇಸಲ್ಲಿ ಬರ್ಬೋದು, ಕಡಿಮೆ ಜನ ಇರ್ತಾರೆ ಅಂತ ಹೇಳ್ತಾಯಿದ್ರು. ಸರಿ, ಫಸ್ಟ್ ಟೈಮ್ ಬಂದಿರೋದ್ರಿಂದ ಎಲ್ಲೆಲ್ಲಿ ಏನೇನಿದೆ ಹಾಗೆ ಗೊತ್ತಾಗಲಿ ಅಂದ್ಬಿಟ್ಟು ಎಲ್ಲ ಸುತ್ತಾಡ್ಕೊಂಡ್ವಿ. ಒಂದು ಸ್ವಲ್ಪ ಮೇಲೆ ಫಸ್ಟ್ ಫ್ಲೋರ್ ಮಾತ್ರನೇ ಎಲ್ಲ ಸುತ್ತಾಡಿದ್ದು, ಗ್ರೌಂಡ್ ಫ್ಲೋರಲ್ಲಿ ಹೋಗಲೇ ಇಲ್ಲ ನಾವು. ಮೇನಾಗಿ ನಮಗೆ ಕಿಚನ್ಗೆ ಏನು ಬೇಕೋ ಪ್ರತಿಯೊಂದು ಥಿಂಗ್ಸು ಕೆಳಗಡೆ ಸಿಗ್ತಾಯಿದ್ವಂತೆ. ಪರವಾಗಿಲ್ಲ, ಫಸ್ಟ್ ಟೈಮ್ ಬಂದಿರೋದ್ರಿಂದ ಒಂದೇ ಸರಿ ಎಲ್ಲನೂ ನೋಡೋದಕ್ಕಾಗೋದಿಲ್ಲ, ಮತ್ತು ಸೆಕೆಂಡ್ ಟೈಮ್ ಬರಬೇಕಾಗತ್ತೆ ಅಂದ್ಬಿಟ್ಟು ನಮ್ಮ ಮನೆಯವರು ಅಲ್ಲೇ ಡಿಸೈಡ್ ಮಾಡಿದರು. ಇನ್ನು ನೆಕ್ಸ್ಟ್ ಯಾವಾಗಾದರೂ ಬರೋದಾದರೆ ವೀಕ್ ಡೇಸಲ್ಲೇ, ಯಾವಾಗಾದ್ರೂ ನಮಗೆ ಹಾಲ್ಡೇಸ್ ಇದ್ದಾಗ ಬಂದು ಹೋಗೋಣ ಅಂದ್ಬಿಟ್ಟು ಹೇಳ್ತಾಯಿದ್ರು. ಮಕ್ಳಿಗೂ ಹಾಲ್ಡೇಸ್ ಟೈಮಲ್ಲಿ, ಜೊತೆಗೆ ನಮ್ಮ ಮನೆಯವ್ರಿಗೂ ಹಾಲ್ಡೇ ಇದ್ದಾಗ ಮತ್ತೊಂದು ಸರಿ ಬಂದು ಹೋಗಬೇಕು. ಯಾಕಂದರೆ ಏನೂ ತೊಗೊಳೋದಕ್ಕಾಗಲಿಲ್ಲ. ಫಸ್ಟ್ ಟೈಮ್ ಬಂದರೆ ಹಿಂಗೆ ಅನಿಸುತ್ತೆ. ಈವನ್ ನಾವು ಸ್ವಲ್ಪ ಏನಾದರೂ ಚೆಕ್ ಮಾಡ್ಕೋಬೇಕಿತ್ತು ಗೂಗಲಲ್ಲಿ, ಅದೆಲ್ಲ ನಾವೇನೋ ಪ್ರೀ ಪ್ಲ್ಯಾನ್ ಮಾಡ್ದೇ ಹಾಗೇ ಬಂದಿರೋದು. ಪರವಾಗಿಲ್ಲ, ಏನು ಬಂದರೂ ನಮಗೇನೇನು ಇದಾಗಲಿಲ್ಲ. ಎಲ್ಲನೂ ಕೆಲವೊಂದು ಡೀಟೇಲಾಗಿ ನೋಡ್ದಂಗೆ ಆಯಿತು ಅಂತ ಹೇಳ್ಬೋದು. ಈ ರೀತಿಯಾಗಿ ಇಲ್ಲಿ ನನ್ನ ಮಗನಿಗೆ ಡ್ರಾಯಿಂಗ್ ಶೀಟ್ ತೊಗೋ ಅಂತ ಹೇಳಿದ್ದಾಯಿತು. ಅವನು ಡ್ರಾಯಿಂಗ್ ಶೀಟ್ ತೊಗೊಂಡ, ಚೆನ್ನಾಗಿತ್ತು. ಜೊತೆಗೆ ಕೆಲವೊಂದಿಷ್ಟು ಮಾರ್ಕರ್ ಪೆನ್ನು, ಸ್ಕೆಚ್ ಪೆನ್ನು ಈ ಥರದ್ದು ತೊಗೊಂಡ. ಅಲ್ಲದೆ ನಾನು ಈರುಳ್ಳಿ ಬೆಳ್ಳುಳ್ಳಿ ಸ್ಟೋರ್ ಮಾಡೋದಕ್ಕೆ ನೋಡ್ತಾ ಇದ್ದೆ, ಅದೂ ಇತ್ತು ಇಲ್ಲಿ. ಬಟ್ ಸ್ವಲ್ಪ ಕಾಸ್ಟ್ಲಿ ಅನ್ನಿಸ್ತು. ನೋಡೋಣ, ಅದನ್ನು ತೊಗೊಂಡು ಬಂದರು. ಈಗ ನಾನು ಮೊದಲಿಗೆ ಮನೇಲಿ ಪ್ಲ್ಯಾನ್ ಮಾಡಿಕೊಂಡು ತೊಗೊಂಡೋಗೋ ಥರ ಇರಬೇಕು. ಸುಮ್ಮನೆ ಯಾವುದ್ಯಾವುದೋ ತೊಗೊಂಡೋಗಿ ಆಮೇಲೆ ಮನೆಯಲ್ಲಿ ಅದೆಲ್ಲಿಡಬೇಕು ಏನು ಅಂತ ತಿರ್ಗಾ ಮೂಲೆಯಲ್ಲಿ ಇಡೋ ಥರ ಆಗಬಾರ್ದು ಅಂದ್ಬಿಟ್ಟು ನಾನು ಆದಷ್ಟು ನೋಡ್ಕೊಳ್ತಾ ಇದ್ದೆ. ಮೊದಲೇ ನಾವು ಪ್ಲ್ಯಾನ್ ಮಾಡಿಕೊಂಡ್ರೆ ನಮ್ಗೆ ಯಾವ ವಸ್ತುಗಳು ಬೇಕು, ಏನು ಎತ್ತ ಅನ್ನೋದನ್ನು ತೊಗೊಳೋಕ್ಕೆ ಈಸಿ ಆಗುತ್ತೆ. ಹೇಳ್ತೀನಲ್ವಾ, ಅಚಾನಕ್ಕಾಗಿ ಬಂದುಬಿಟ್ವಿ ನಾವು, ಬರೋ ಒಂದು ಇದು ಇರಲಿಲ್ಲ. ಹಾಗೆ ಬಂದ್ವಲ್ವ, ನೆನೆಸ್ಕೊಂಡು ಬಂದಿರೋದು. ಒಂದು ದಿನದ ಮುಂಚೆನೇ ಬರಬೇಕು ಅಂದಾಗ ಏನಾದರೂ ಪ್ಲ್ಯಾನ್ ಮಾಡ್ಕೋಬೋದಿತ್ತು. ಇದು ಒಂದು ಚೆನ್ನಾಗಿತ್ತು. ಇದೊಂದು ಕಂಪಾರ್ಟ್ಮೆಂಟ್ ಥರ ನಮಗೆ ಯಾವ ರೀತಿಯಾಗಿ ಮಲ್ಟಿಪರ್ಪಸ್ ಆಗಿ ಯೂಸ್ ಮಾಡೋದಿತ್ತು. ರ್ಯಾಕ್ ಮತ್ತು ಅದು ವುಡ್ಡಿನ ಸ್ಟ್ಯಾಂಡ್ ಸಪ್ರೇಟ್ ಇರುತ್ತಂತೆ ಹೇಳ್ತಾಯಿದ್ರು. ಇನ್ನು ಮಕ್ಕಳ ಒಂದು ಸ್ಟಡಿ ರೂಮ್ನ ಯಾವ ರೀತಿಯಾಗಿ ನಾವೆಲ್ಲ ಅರೇಂಜ್ ಮಾಡ್ಬೋದು ಅನ್ನೋದನ್ನು, ಅದನ್ನು ಒಂದು ಡಿಸ್ಪ್ಲೇ ಇತ್ತು. ಇನ್ನು ಇಲ್ಲಿ ಬಂದ್ವಿ, ಕಾಟ್ ನೋಡ್ತಾ ಇದ್ವಿ. ಕಾಟ್ಗಳು ಡಬಲ್ ಇರೋದು ಬೇಡ, ಏನಕ್ಕೆ ಬಂಕ್ ಬೆಡ್ಗಳು. ಮಕ್ಕಳು ದೊಡ್ಡವರಾದಂಗೆಲ್ಲ ಯೂಸ್ ಆಗೋದಿಲ್ಲ. ಬೆಳೀತಾ ಅದೆಲ್ಲ ಕಾಲೆಲ್ಲ ಇದೆಲ್ಲ ಸ್ಟ್ಯಾಂಡರ್ಡ್ ಸೈಜ್ ಇರುತ್ತಲ್ವ, ಹಾಗಾಗಿ ಸಪ್ರೇಟ್ ಕಾಟ್ಗಳನ್ನೇ ನೋಡೋಣ ಅಂದ್ಬಿಟ್ಟು ಜಸ್ಟ್ ಹಾಗೆ ನೋಡ್ತಾ ಇದ್ವಿ. ಇನ್ನಿಲ್ಲಿ ಒಂದು ಸ್ಟಡಿ ಟೇಬಲ್ಲು ಮೇಲೆ ಕಾಟ್ ಈ ಥರ ಇತ್ತು. ನನ್ನ ಮಗ ಕೂತ್ಕೊಂಡು ಹೇಳ್ತಾ ಇದ್ದ, ಅಮ್ಮ ಇದು ಚೆನ್ನಾಗಿದೆ ನೋಡು ಅಂದ್ಬಿಟ್ಟು. ಬಟ್ ಇದೆಲ್ಲ ಏನು ಅಂದರೆ ಫ್ರೆಂಡ್ಸ್, ಇದನ್ನೆಲ್ಲ ಹಾಕೋದಕ್ಕೆ ಪ್ಲೇಸು ತುಂಬ ದೊಡ್ಡದಾಗಿದ್ದರೆ ಆರಾಮಾಗಿ ನಾವು ಹಾಕ್ಕೋಬೋದು. ಈ ಅಪಾರ್ಟ್ಮೆಂಟ್ಗಳಲ್ಲೆಲ್ಲ ತುಂಬ ಚಿಕ್ಕ ರೂಮ್ಗಳಿರ್ತವೆ, ಇದನ್ನೆಲ್ಲ ನಾವು ಆರ್ಗನೈಸ್ ಮಾಡೋದಕ್ಕೆ ಆಗೋದಿಲ್ಲ. ಇನ್ನಿಲ್ಲಿ ಡ್ರೆಸ್ಸಿಂಗ್ ಟೇಬಲ್ಲು, ಇನ್ನು ವಾರ್ಡ್ರೋಬ್ಗಳು, ತುಂಬ ವೆರೈಟಿ ಆಗಿ ಡಿಸೈನ್ ಆಗಿ ವಾರ್ಡ್ರೋಬ್ಗಳಿತ್ತು. ಬಟ್ ತುಂಬಾ ನೋಡೋದಕ್ಕೆ ಯುನಿಕ್ ಆಗಿತ್ತು ಅಂತ ಹೇಳ್ಬೋದು ವಾರ್ಡ್ರೋಬ್ಗಳು. ಇದೆಲ್ಲ ಈಗ ಹೊಸ್ದಾಗಿ ಬಂದಿದೆ ವಾರ್ಡ್ರೋಬ್ಗಳ ಡಿಸೈನು. ತುಂಬಾ ಡ್ರಾ ಥರ ಎಳ್ಕೊಂಡು
ಇಡೋದು ಬಟ್ಟೆಗಳನ್ನೆಲ್ಲ ತುಂಬ ಚೆನ್ನಾಗಿತ್ತು. ವೈಟ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣಿಸ್ತಾ ಇತ್ತು ವಾರ್ಡ್ರೋಬ್ ಮಾತ್ರ. ಎಲ್ಲಿ ನೋಡಿದ್ರು ವೈಟ್ದೊಂದು ಕಾಂಬಿನೇಷನ್ ಇರುತ್ತಲ್ವ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬೋದು. ಈವನ್ ನಾವು ವೈಟ್ ಗೋಡೆಗಳನ್ನ ನೋಡಿದಾಗಂತೂ ಎಷ್ಟು ನೀಟಾಗಿ ಕಾಣಿಸ್ತಾ ಇರುತ್ತಲ್ವ, ಅದೇ ರೀತಿಯಾಗಿ ಇನ್ನು ಜಸ್ಟ್ ಹಾಗೇ ನೋಡ್ಕೊಂಡು ಮುಂದೆ ಹೋಗ್ತಾ ಇದ್ವಿ. ಅಷ್ಟೊತ್ತಿಗಾಗಲೇ ನನ್ನ ಮಗಳಿಗೆ ಸಾಕಾಗೋಯ್ತು. ಅಮ್ಮ ಇನ್ನೇನು ಬೇಡ, ಸಾಕು, ಹೋಗೋಣ ಅಂತ ಹೇಳ್ತಾ ಇದ್ಲು. ಇನ್ನೊಂದು ಸ್ವಲ್ಪ ಇರಮ್ಮ, ಇನ್ನೇನೇನಿದೆ ನೋಡ್ಕೊಂಡು ಹೋಗ್ಬಿಡೋಣ ಅಂತ ಹೇಳ್ತಾ ಇದ್ದೆ. ಒಟ್ಟಾರೆಯಾಗಿ ಒಂದು ಹೊಸ ಎಕ್ಸ್ಪೀರಿಯೆನ್ಸ್ ಅಂತ ಹೇಳ್ಬೋದು. ಯಾವುದೇ ಒಂದು ವಸ್ತುಗಳನ್ನ ತೊಗೊಳ್ಳೋದಕ್ಕೆ ನಾವು ಮೊದಲೇ ಪ್ಲಾನಲ್ಲಿ ಮಾಡಿಕೊಂಡು ಬಂದರೆ ಚೆನ್ನಾಗಿರುತ್ತೆ ಅನ್ನೋದು ನನ್ನ ಅನಿಸಿಕೆ. ಯಾಕಂದರೆ ಸುಮ್ಮನೆ ಯಾವುದೋ ಸಿಗುತ್ತೆ ತೊಗೊಂಡು ಹೋಗೋಣ ಅನ್ನೋ ಥರ ಬೇಡ ಅಲ್ವಾ. ಯಾವುದಾದ್ರು ಇರುತ್ತೋ ವಸ್ತುಗಳು ಅದು ತಿರ್ಗಾ ನಮಗೆ ಡಬಲ್ ಇರೋ ಥರ ಆಗಬಾರ್ದು. ಹಾಗಾಗಿ ಯಾವ್ದು ಬೇಕಾಗುತ್ತೋ ಅದನ್ನು ತೊಗೊಂಡು ಹೋಗೋಣ ಅನ್ನೋದು ನನ್ನ ಒಂದು ಅನಿಸಿಕೆ. ಚಿಕ್ಕ ಪುಟ್ಟ ಒಂದು ಏನು ಹೇಳ್ತಾರೆ, ವಸ್ತುಗಳನ್ನ ತೊಗೊಂಡೋದ್ರೆ ಏನೋ ಅನ್ಸಲ್ಲ, ದೊಡ್ಡದನ್ನೆಲ್ಲನೂ ನೋಡ್ಕೊಂಡು ತೊಗೊಂಡೋಗೋದು ಒಳ್ಳೇದಲ್ವಾ. ಇನ್ನು ಇಲ್ಲಿ ನಾವು ಈ ಸದ್ಯ ಟೀಪಾಯ್ ಒಂದು ನೋಡ್ಕೊಂಡ್ವಿ, ಅದನ್ನೊಂದು ತೊಗೋಬೇಕು. ಇನ್ನು ಚಿಕ್ಕ ಪುಟ್ಟ ಏನಾದರೂ ತೊಗೊಳೋದಿದ್ರೆ ತೊಗೊಳ್ಳೋಣ ಅಂದ್ಕೊಂಡ್ವಿ. ಇನ್ನು ನೋಡಿದ್ದೀವಿ ಸ್ಟಡಿ ಟೇಬಲು ಎಲ್ಲ, ನೋಡೋಣ ಮುಂದೆ ನೆಕ್ಸ್ಟು ಬಂದು ತೊಗೊಂಡಿದ್ರೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಇನ್ನು ಕೊನೆಗೆ ಬಂದ್ವಿ. ಇದೇ ಒಂದು ದೊಡ್ಡದಾದಂತಹ ಒಂದು ಏನು ಹೇಳ್ತಾರೆ, ಎಲ್ಲನೂ ಸಿಗುವಂತೆ ಎಲ್ಲನೂ ಅರೇಂಜ್ ಮಾಡಿರ್ತಾರೆ. ಗೋಡಾನ್ ಥರ ಇದೆ. ಇಲ್ಲಿ ನಮ್ಗೆ ಯಾವ ವಸ್ತುಗಳು ಬೇಕಾಗಿರುತ್ತಲ್ವ ಆ ಕಡೆ ಒಂದು ಸೆಕ್ಷನ್ಗೆ ಹೋಗಿ ಕೊನೆಗೆ ನಾವು ಬ್ಲ್ಯಾಕ್ ಒಂದು ಟೀಪಾಯ್ನ ಸೆಲೆಕ್ಟ್ ಮಾಡಿದ್ವಿ. ಅದನ್ನು ಈಗ ನಾವು ತೊಗೊಂಡಿದ್ದಾಯಿತು. ತೊಗೊಂಡು ನೆಕ್ಸ್ಟು ಮನೆಗೆ ಬಂದ್ವಿ. ಬಿಲ್ಲು ಸೆಲ್ಫ್ ನಾವೇ ಬಿಲ್ ಮಾಡಿಕೊಂಡು ಪೇ ಮಾಡಿ ಬರೋದು. ಇನ್ನು ಬಂದಮೇಲೆ ನಾವು ತೊಗೊಂಡಿದ್ದು ಇಷ್ಟೇ ಫ್ರೆಂಡ್ಸ್. ಒಂದು ಟೀಪಾಯ್ ಆಗಲೇ ಸೆಟ್ ಮಾಡಿಟ್ಟಿದ್ವಿ ಟೀಪಾಯಿ. ಇನ್ನು ಕೆಲವೊಂದು ಬಾಕ್ಸ್ಗಳು ಬೇಕಿತ್ತು ನನಗೆ, ವೆಜಿಟೇಬಲ್ಸು ಕೆಲವೊಂದು ಏನಾದರೂ ಸ್ಟೋರ್ ಮಾಡಿಡೋದಕ್ಕೆ. ತುಂಬ ಕ್ವಾಲಿಟಿ ಚೆನ್ನಾಗಿದೆ ಅನ್ನಿಸ್ತು. ಇದು ಬಂದುಬಿಟ್ಟು 300 ಸಮಥಿಂಗು 5 ಬೌಲ್ ಥರ ಇದೆ ಬಾಕ್ಸಸ್ಸು. ತುಂಬ ಚೆನ್ನಾಗಿದೆ ಕ್ವಾಲಿಟಿ ಮಾತ್ರ. ಇನ್ನು ನೆಕ್ಸ್ಟು ಒಂದು 6 ಬೌಲು, 6 ಪ್ಲೇಟ್ಸು, ಸ್ಪೂನು, ಈ ಥರದ್ದೆಲ್ಲ ಇತ್ತು. ಅದು ಎಲ್ಲನೂ ಪ್ಯಾಕೆಟ್ ಇತ್ತು. ಅದನ್ನು ತೊಗೊಂಡು ಬಂದ್ವಿ. ಜೊತೆಗೆ ನನ್ನ ಮಗನಿಗೆ ಡ್ರಾಯಿಂಗ್ ಶೀಟ್ ಬೇಕಿತ್ತು. ಡ್ರಾಯಿಂಗ್ ಏನಾದರೂ ಮಾಡ್ತಾ ಇರ್ತಾನೆ ಅವನು ತುಂಬ ಚೆನ್ನಾಗಿ, ಹಾಗಾಗಿ ಇರಲಿ ಅಂದ್ಬಿಟ್ಟು ಅದನ್ನು ತೊಗೊಂಡ್ವಿ. ಒಟ್ಟಾರೆಯಾಗಿ ಇಷ್ಟ ಆಗಿತ್ತು ನಮ್ಮ ಒಂದು ಐಕ್ಯಾದ ಶಾಪಿಂಗ್ ಅಂತ ಹೇಳ್ಬೋದು. ಟೀಪಾಯ್ ನೋಡ್ತಾ ಇದ್ದೀರಲ್ವ, ಅದೇನೇ ತುಂಬ ಚೆನ್ನಾಗಿದೆ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಮುಂದಿನ ಒಂದು ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ದಯವಿಟ್ಟು ವಿಡಿಯೋ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ. ಈ ರೀತಿಯಾಗಿತ್ತು ಫ್ರೆಂಡ್ಸ್ ನಮ್ಮ ಒಂದು ಸ್ಯಾಟರ್ಡೇಯ ಡೇ ಅಂತ ಹೇಳ್ಬೋದು. ಇನ್ನು ನೆಕ್ಸ್ಟು ಹೋದಾಗ ಎಲ್ಲೆಲ್ಲಿ ಏನೇನಿದೆ ಅನ್ನೋದನ್ನು ಪ್ರತಿಯೊಂದನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತೀನಿ. ನನಗೆ ಎಷ್ಟಾಗುತ್ತೋ ಅಷ್ಟು ವೀಡಿಯೋನ ಶೇರ್ ಮಾಡ್ಕೊಂಡಿದ್ದೀನಿ. ಹೇಳ್ದೆ, ನಾನು ಈಗಾಗಲೇ ಫಸ್ಟ್ ಟೈಮ್ ಹೋಗಿರೋದ್ರಿಂದ ನಮಗೂ ಅಷ್ಟೊಂದು ಸರಿಯಾಗಿ ಗೊತ್ತಿರಲಿಲ್ಲ. ಬಟ್ ಈ ಬೌಲುಗಳು, ಪ್ಲೇಟ್ಗಳು, ಸ್ಪೂನ್ಗಳು, ಫೋರ್ಕ್ಗಳು ಎಲ್ಲನೂ ತುಂಬ ಚೆನ್ನಾಗಿದೆ. ಜೊತೆಗೆ ಒಂದು ಸೀಸರ್ 2 ಇತ್ತು, ಒಂದು ದೊಡ್ಡದು ಒಂದು ಚಿಕ್ಕದು ತೊಗೊಂಡ್ವಿ. ಬೌಲ್ಗಳು ಏನಾದರೂ ಚಿಕ್ಕ ಪುಟ್ಟ ಸ್ನ್ಯಾಕ್ಸ್ ಹಾಕ್ಕೊಡೋದಕ್ಕೆ ಬರುತ್ತೆ ಮಕ್ಕಳಿಗೆ ಮನೆಯಲ್ಲಿ ಅಂದ್ಬಿಟ್ಟು ತೊಗೊಂಡಿದ್ದು. ಈ ರೀತಿಯಾಗಿತ್ತು ನಮ್ಮ ಒಂದು ಶಾಪಿಂಗ್, ಐಕ್ಯ ಶಾಪಿಂಗ್ ಅಂತ ಹೇಳ್ಬೋದು. ನನ್ನ ಮಗಳು ಮಾತ್ರ ಎಲ್ಲನೂ ನಾನು ತೋರಿಸ್ಬೇಕು ಅಂತ ಇದ್ಲು. ಹೀಗಾಗಿ ಈಗ ಬಂದುಬಿಟ್ಟು ಟೈಮ್ 11:15 ಆಯಿತು ಫ್ರೆಂಡ್ಸ್. ನಾವು ಬಂದಿದ್ದು ಮನೆಗೆ 10 ಗಂಟೆಗೆ. ಇದೆಲ್ಲ ಟೀಪಾಯಿ ಎಲ್ಲ ಸೆಟ್ ಮಾಡಿ ಇದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಷ್ಟೊತ್ತಿಗೆ 11:15 ಆಯಿತು. ಕೊನೆಗೆ ನೋಡ್ತಾ ಇದ್ದೀರಲ್ವಾ, ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮುಂದಿನ ಒಂದು ಹೊಸ ವಿಡಿಯೋಗೆ ಸಿಗ್ತೀನಿ. ಕೆಲವೊಂದಿಷ್ಟು ಫೋಟೋಗಳು ಆ್ಯಡ್ ಮಾಡಿದ್ದೀನಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.